ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಸೆಯಲು ಈ ಕೋಲಾರದಲ್ಲಿ ಈ ಜನಾಕ್ರೋಶ ರ್ಯಾಲಿ ನಡೀತಾ ಇದೆ. ಇವತ್ತು ಸಾವಿರಾರು ಜನ ಸೇರುವಂಥ ನಿರೀಕ್ಷೆ ಇದೆ. ಈ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಈ ಜನಾಕ್ರೋಶ ರ್ಯಾಲಿಗೆ ಅಭೂತಪೂರ್ವವಾದಂಥ ಏನು ಬೆಂಬಲ ಸಿಕ್ಕಿದೆ ಸಾರ್ವಜನಿಕರಿಂದ, ಅಷ್ಟೇ ಬೆಂಬಲ ಕೋಲಾರದಲ್ಲಿ ಸಿಗ್ತದೆ. ಈ ರ್ಯಾಲಿ ಕೂಡ ಯಶಸ್ವಿ ಮಾಡ್ತೀವಿ. ನಮ್ಮದೆಲ್ಲ ಜಿಲ್ಲಾ ತಂಡ ಮತ್ತು ಮಾಜಿ ಸಂಸದರು, ಮಾಜಿ ಶಾಸಕರು, ಎಲ್ಲ ಜಿಲ್ಲಾ ನಾಯಕರು ಬೆಂಬಲ ವ್ಯಕ್ತಪಡಿಸಿ ಒಂದು ವ್ಯವಸ್ಥಿತವಾದಂಥ ಜನಾಕ್ರೋಶ ರ್ಯಾಲಿ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಾವು ಕೊಡ್ತೀವಿ. ದಲಿತರ ಹಣವನ್ನು ಲೂಟಿ ಹೊಡೆದಿರೋದಾಗ್ಬೋದು, ರೈತರಿಗೆ ಕರೆಕ್ಟಾಗಿ ಬೆಂಬಲ ಬೆಲೆ ಕೊಡದೇ ಇರ್ಬೋದು, ಹಾಲಿಗೆ ಬೆಂಬಲ ಬೆಲೆ ಕೊಡದೇ ಇರೋದು, ಬೆಲೆ ಏರಿಕೆ ಮಾಡಿರೋದು, ಅವ್ರಿಗೆ ಸೇರ್ಬೇಕಾಗಿರೋ ದುಡ್ಡನ್ನ ಅವ್ರ ಅಕೌಂಟ್ಗೆ ಹಾಕದೇ ಇರೋದಾಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ವಿಫಲ ಆಗಿರೋದಕ್ಕೆ ಈ ಜನಾಕ್ರೋಶ ರ್ಯಾಲಿ. ಕೋಲಾರದಲ್ಲಿ ಸಹ ಇವತ್ತು ನಮಗೆ ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕೆ ದುಪ್ಪಟ್ಟು ಜನ ಇದಕ್ಕೆ ಬೆಂಬಲ ಕೊಡ್ತಾಯಿದ್ದಾರೆ. ಆ ಒಂದು ಬೆಂಬಲದ ಒಂದು ಪ್ರಭಾವಳಿಯನ್ನು ನೀವು ನಾಳೆ ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ನೋಡೋದಿತ್ತು. ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದರೆ, ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕಣ್ಣವರು ಮತ್ತೊಬ್ಬರು ಛಲವಾದಿ ನಾರಾಯಣಸ್ವಾಮಣ್ಣವರು, ಗೋವಿಂದ ಕಾರಜೋಳ ಅವರು, CT ರವಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು, ಮತ್ತು ನಮ್ಮ ಶ್ರೀರಾಮುಲು ಅವರು, ಮತ್ತು ನಮ್ಮ MLC ರವಿಕುಮಾರ್ ಅವರು, ಮತ್ತು ಡಾಕ್ಟರ್ ಅಶ್ವತ್ಥನಾರಾಯಣ ಅವರು, ನಮ್ಮ ಮಲ್ಲೇಶ್ವರಂರ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವತ್ಥನಾರಾಯಣ ಅವರು, ಬೈಟಿ ಬಸವರಾಜ್ ಅವರು, ಸಾಕಷ್ಟು ನಾಯಕರು ನಾಳೆ ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಏನು ತಂಡ ಇದೆ ನಿಮ್ಗೆ ನೋಡಿರ್ಬೋದು, ಇವರೆಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಇಲ್ಲಿ ಸೇರಿರುವಂಥ ಎಲ್ಲ ಜಿಲ್ಲಾ ನಾಯಕರುಗಳೇ, ಎಲ್ಲ ವಿವಿಧ ಮೋರ್ಚಾ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳು ಇವತ್ತು ಕೆಲಸ ಮಾಡಿ ನಾಳೆ ನಡೆಯುವಂಥ ಜನಾಕ್ರೋಶ ರ್ಯಾಲಿನ ಏನು ಇವತ್ತು ಸಿದ್ದರಾಮಯ್ಯನವ್ರನ್ನ ವಜಾ ಮಾಡಬೇಕು, ಈ ಸರ್ಕಾರನ ಕಿತ್ತೊಳಿಸಬೇಕು, ಏನು ಒಂದು ಸರ್ಕಾರದ ವಿರುದ್ಧ ಏನು ವಿರೋಧಿ ಎಲೆ ಆದರೆ 5 ವರ್ಷ 6 ವರ್ಷ 7 ವರ್ಷ ಆದಮೇಲೆ ಕೇವಲ 2 ವರ್ಷದಲ್ಲಿ ಇಷ್ಟು ಜನನ ವಿರೋಧ ಕಟ್ಕೊಂಡಿರೋದು ಯಾವುದನ್ನ ಒಂದು ಸರ್ಕಾರ ಇದ್ದರೆ ಭಾರತದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ. ಹಾಗಾಗಿ ಈ ಸರ್ಕಾರವನ್ನು ಕಿತ್ತು ಎಸೆಯಬೇಕು, ವಜಾ ಮಾಡಬೇಕು, ಹಿಂದೂಗಳ ಹತ್ಯೆ ನಿಲ್ಲಿಸಬೇಕು, ಜನಪರ ಆಡಳಿತ ಮಾಡಬೇಕು, ದಲಿತರ ಹಣನ ವಾಪಸ್ ತರಬೇಕು, ರೈತರ ಪರ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ಈ ಜನಾಕ್ರೋಶ ರ್ಯಾಲಿ ಮಾಡ್ತಾಯಿದ್ರಿ. ಇದಕ್ಕೆ ಸಾರ್ವಜನಿಕರು ಸಾಕಷ್ಟು ಬೆಂಬಲ ಕೊಡ್ತಾರೆ. ನಿಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ, ನಿಮ್ಮ ನೋವೇನಿದೆ, ನಿಮ್ಮ ನೋವಿನ ಪ್ರತೀಕಾರನೇ ಜನಾಕ್ರೋಶ ರ್ಯಾಲಿ. ಸಾರ್ವಜನಿಕರ ನೋವಿನ ಒಂದು ಹೋರಾಟನೇ ಜನಾಕ್ರೋಶ ರ್ಯಾಲಿ. ಸಾರ್ವಜನಿಕರು ಹೆಚ್ಚು ಈ ರ್ಯಾಲಿಯಲ್ಲಿ ಭಾಗವಹಿಸಿ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಮುಖಂಡರ ಮುಖಾಂತರ, ತಮ್ಮ ಮುಖಾಂತರ ಈ ಸಾರ್ವಜನಿಕರಲ್ಲಿ ಮನವಿ ಮಾಡೋಕ್ಕೆ ಈ ಒಂದು ಪತ್ರಿಕಾ ಕೋಲಾರದಲ್ಲಿ ಇದೇ 7ನೇ ತಾರೀಕು ನಡೀತಾ ಇದೆ. ಈ ಜನಾಕ್ರೋಶ ರ್ಯಾಲಿಗೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ನಾಯಕರು, ರಾಜ್ಯ ನಾಯಕರು ಒಂದು ಜನಾಕ್ರೋಶ ರ್ಯಾಲಿಗೆ ಬರ್ತಾ ಇದ್ದಾರೆ. ಇದು 4ನೇ ಹಂತದ ಮೊದಲನೇ ರ್ಯಾಲಿ ಕೋಲಾರ. ಅವತ್ತು ಆ್ಯಕ್ಚುಲಿ ಕೋಲಾರ ಬೆಳಗ್ಗೆ 10:30 ಇತ್ತು, ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಇತ್ತು. ಅದು ಚಿಕ್ಕಬಳ್ಳಾಪುರ ಕ್ಯಾನ್ಸಲ್ ಆಗಿ ಕೋಲಾರ ವ್ಯವಸ್ಥಿತವಾಗಿ ಎಲ್ಲ ರಾಜ್ಯದ ನಾಯಕರು ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇದರಲ್ಲಿ ಸಮಾರೋಪದಲ್ಲಿ ಎಲ್ಲರೂ ಈ ರೀತಿ ಇವತ್ತು ಒಬ್ಬ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಪದಾಧಿಕಾರಿಗಳು, ಮಾಜಿ ಸಂಸದರು, ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ಒಂದು 10,000 ಸಂಖ್ಯೆ ಆಗಬೇಕನ್ನೋ ಉದ್ದೇಶದಿಂದ. ಮತ್ತು ಏನಿವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೇತೃತ್ವ ವಹಿಸಿರುವ ಸಿದ್ದರಾಮಯ್ಯವ್ರ ನಡ್ತಾ ಇರೋಂಥ ನಡವಳಿಕೆಗಳ ಬದಲು ಅಭಿವೃದ್ಧಿಹೀನ ಸರ್ಕಾರ ಅಂತ ಇವತ್ತು ನಾವು ಈ ಜನ ಆಕ್ರೋಶ ವ್ಯಕ್ತಪಡ್ತಾಯಿದ್ರು. ಅದಕ್ಕೆ ನಾವು ಈ ಒಂದು ಜನಾಕ್ರೋಶ ರ್ಯಾಲಿ ಅಂತ ಇದಕ್ಕಿಟ್ಟರೆ, ಯಾವ ಗಳಿಗೆಯಲ್ಲಿ ಅದಕ್ಕೆ ಇಟ್ಟಿದ್ರೋ ಏನು ಇವತ್ತು ಜಿಲ್ಲಾ ಪದಾಧಿಕಾರಿಗಳು ಆ ಜಿಲ್ಲೆಯ ಕಾರ್ಯಕರ್ತರು ಹೊರತುಪಡಿಸಿ ಅದಕ್ಕಿಂತ 50%ಗಿಂತ ಜಾಸ್ತಿನೇ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸ್ತಾ ಇದೆ. ನೀವು ನೋಡಿರ್ಬೋದು, ನಿಮ್ಮ ಮಾಧ್ಯಮದಲ್ಲೇ ಸಾಕಷ್ಟು ಕಡೆ ಇದು ಬಂದಿದೆ, ಏನೋ ಸಂಖ್ಯೆ ಯಾವ ರೀತಿ ಸೇರಿಸ್ತವ್ರೆ, ಯಾವ ರೀತಿ ಇದು ಯಶಸ್ವಿ ಆಗ್ತಾಯಿದೆ ಅನ್ನೋದು. ಆ ಕಾರಣಕ್ಕೆ ಇವತ್ತು ಜನ ಸಂಪೂರ್ಣವಾಗಿ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇವತ್ತು 40% ಸರ್ಕಾರ ಬಿಟ್ಟು ನಮ್ಮ ಮೇಲೆ ಅಪವಾದ ಮಾಡಿ ಇಲ್ಲಿ ಸಲದ ಆರೋಪಗಳು ಕೊಟ್ಟು ಇವತ್ತು ಬಿಟ್ಟಿ ಬಾಗಿಗಳು ಕೊಟ್ಟು ಇವರು ಬರ್ತೀರಿ ಅಂತ ಬಂದರು. ಅದೇ ಭಾಗ್ಯಗಳನ್ನು ಸರಿಗೆ ಕೊಡ್ತಾ ಇಲ್ಲ, ಅಭಿವೃದ್ಧಿನೂ ಮಾಡ್ತಾ ಇಲ್ಲ. ಇದೇ ಸರ್ಕಾರದ ಈ ಕೋಲಾರ ಕ್ಷೇತ್ರದ ಒಬ್ಬ ಯಾರು ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾರೆ, ಹೌದು ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಜನಸಾಮಾನ್ಯರು ಬದುಕೋಕ್ಕಾಗ್ತಾ ಇಲ್ಲ, ನಮಗೆ ಬೇಜಾರಾಗ್ತದೆ ಮಾತಾಡೋಕ್ಕೆ ಅಂತ ಹೇಳ್ತಾರೆ. ಅದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದ್ದೆ, ನಾನು ನೋಡಿದೆ.
ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಒಂದು ಸಮುದಾಯಕ್ಕೆ ಮಾತ್ರನೇ ಈ ಸರ್ಕಾರನ ಅನ್ನೋ ಮಟ್ಟದಲ್ಲಿ ಯಾವುದು ನೀರಿಂದ ಎಲ್ಲ ವಸ್ತುಗಳ ಮೇಲೆ ಕೂಡ ಇವತ್ತು ಇವರು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಆಗಿದ್ದಾರೆ. ಅಣ್ಣ ನಾವು ಈಗಾಗಲೇ 1-1.5 ಸಾವಿರ ಅಷ್ಟು ಜನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕ ಆಗಿದೆ. 20-25 ಬಸ್ಸು ನಾವು ಈಗಾಗಲೇ ಮಾಡಿದ್ದೀವಿ. ಏನೋ ನಮ್ಮ ಕಾರ್ಯಕರ್ತರ ಮುಖಾಂತರ ಆ ಬಸ್ ವ್ಯವಸ್ಥೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ 20 ಆಗಿದೆ. ಅದರಲ್ಲಿ ಕಾರುಗಳಲ್ಲಿ ಬರೋದು, ಬೈಕ್ಗಳಲ್ಲಿ ಬರೋದು, ಸ್ವಇಚ್ಛೆಯಿಂದ ಬರೋದು, ಸಾರ್ವಜನಿಕರಿಗೆ ಬಿಟ್ಟು. ಅಣ್ಣ ಜನ ಅಂದರೆ ಇಲ್ಲಿಂದ ನಾವು 200 ಅಡಿಗೆ ಹತ್ತೀವಿ ಬೆಟ್ಟಲು. ಇಷ್ಟು ಜನ ನಮ್ಗೆ ಒಂದು 10,000 ಜನಕ್ಕೆ ಪ್ಲ್ಯಾನ್ ಇದೆ. ಆಲ್ಮೋಸ್ಟ್ ಒಂದು 8,000 ಮೋಸ ಆಗಲ್ಲ ಅಂತ ನಾನು ಬಂದಿದ್ದು. ಜನ ನೋಡಿದ್ರೆ ನೀವೇ ಹೇಳ್ಬೋದು. ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು 1-1.5 ಸಾವಿರ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕ ಆಗಿದೆ. 20-20 ಬಸ್ ಮಾಡ್ತಾ ಇದೆ, 20-25 4 ವೀಲರ್ಸ್ ಬರ್ತಾ ಇದೆ. ನೋಡಿದ್ರೆ ನಾಳೆ ಗೊತ್ತಾಗ್ತದೆ. ಮಿನಿಮಮ್ 8,000ಕ್ಕಂತೂ ಕಮ್ಮಿ ಆಗಲ್ಲ. 10,000 ಜನ ನಮ್ಗೆ ಗುರಿ ಇದೆ. ಜನ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕರು ಇನ್ನೂ ಜಾಸ್ತಿನೂ ಆಗ್ಬೋದು, ಕಡಿಮೆ ಅಂತೂ ಆಗಲ್ಲ.